ಹೆಂಗದ್ರಿ ದೊಡ್ಡ ಮಂದಿ? ನಮ್ಮ ಊರಾಗ ಒಂದು ಹಾಡು ಹಾಡ್ತಿದ್ರಿ. ಚಾ ಕುಡಿದ ಮ್ಯಾಲ ಚೂಡ ತಿನ್ನೋದ ಅಂಥೇಳಿ. ಈ ಉತ್ತರ ಕರ್ನಾಟಕ ಮಂದಿಗೆ ಚೂಡ ಅಂದ್ರೆ ಒಂದು ಹುಚ್ಚ್ರಿ. ಮಾಡೋದು ಹೆಂಗೆ ಬರ್ರಿ ನೋಡುನು. ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ಬೇಕ್ರಿ. ಅದೆಲ್ಲ ಕಾಯ್ಬೇಕು ಚಂದಾಗಿ. ಆಮೇಲೆ ಡ್ರೈ ಫ್ರೂಟ್ಸ್, ಶೇಂಗಾ ಮತ್ತು ಇಲ್ಲಿ ಕಮಲದ ಹೂವನ್ನ ಸ್ಪೆಷಲಾಗಿ ಯೂಸ್ ಮಾಡ್ಕೊಂಡೀನಿ. ಯಾಕಂದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತೈತಿ, ಸಖತ್ತಾಗಿರ್ತೈತಿ. ಮತ್ತು ದ್ರಾಕ್ಷಿನೂ ಅಷ್ಟೇ ಮಸ್ತಾಗಿರ್ತೈತಿ. ಬಾದಾಮ್ ಯೂಸ್ ಮಾಡ್ಕೊಂಡೀನಿ. ಗೋಡಂಬಿನೂ ನೀವು ಯೂಸ್ ಮಾಡ್ಕೋಬಹುದು. ಮತ್ತು ಇಲ್ಲಿ ಅದನ್ನೆಲ್ಲ ಹುರಿದು ತೆಗೆದಾದ್ಮೇಲೆ ಮೆಣಸಿನ್ಕಾಯಿನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಇದನ್ನಾಗ. ಅದನ್ನು ಕೂಡ ಕರ್ಕೋಬೇಕು. ಆಮೇಲೆ ಕರಿಬೇವನ್ನು ಕೂಡ ಚೆಂದಾಗಿ ಕರ್ಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ತಕ್ಕೋಬೇಕು. ಆಮೇಲೆ ಮತ್ತು ಬೆಳ್ಳುಳ್ಳಿನ ಚೆಂದಾಗಿ ಕರ್ಕೊಂಡು ಇದನ್ನು ಸಪ್ರೇಟಾಗಿ ತೆಗಿಬೇಕು. ಅವಲಕ್ಕಿನ ಚೆಂದಾಗಿ ಡ್ರೈ ಆಗಿ ಹುರಿಬೇಕ್ರಿ. ಯಾಕಂದ್ರೆ ಅವಲಕ್ಕಿ ಸ್ವಲ್ಪ ನಾರಾಗಿರ್ತಾವೆ ಚಳಿಗೆ, ಹಾಗಾಗಿ ಡ್ರೈ ಆಗಿ ಹುರಿಬೇಕು. ಆಮೇಲೆ ಅದೇ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಕರ್ದಿದ್ದು ಎಣ್ಣೆ ಆಗಿದ್ದರಿಂದ ಇದು ಸ್ವಲ್ಪ ಕಪ್ಪಗೈತಿ, ಮತ್ತು ನೀವೇನಾರ ಅನ್ಕೋಬೇಡ್ರಿ. ಆಮೇಲೆ ಇದಕ್ಕೆ ಸಾಸಿವೆ ಹಾಕಿ ಚಟಪಟ ಸಿಡಿದ ನಂತರ ಅರಿಶಿನ ಮತ್ತು ಗರಂ ಮಸಾಲ ಹಾಕ್ರಿ. ಗರಂ ಮಸಾಲ ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಮತ್ತು ಉಪ್ಪು ಹಾಕ್ರಿ. ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿರಿ. ಆಮೇಲೆ ಹುರಿದಿರೋ ಅವಲಕ್ಕಿ ತೊಗೋರಿ. ಹುರಿದಿರೋ ಅವಲಕ್ಕಿಗೆ ಎಲ್ಲ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ಹಾಕಿರಿ. ಬೆಳ್ಳುಳ್ಳಿ, ಎಲ್ಲ ಡ್ರೈ ಫ್ರೂಟ್ಸು, ಕರಿಬೇವು, ಮೆಣಸಿನ್ಕಾಯಿನ ಎಲ್ಲನೂ ಹಾಕಿ ಆಮೇಲೆ ಫ್ರೈ ಮಾಡಿರೋದು ಎಣ್ಣೆಯೊಳಗೆ ಫ್ರೈ ಮಾಡಿರ್ತೀವಲ್ಲ ಅದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸಕ್ರೆ ಪುಡಿ ಮೇನ್ ಇಂಗ್ರೀಡಿಯೆಂಟ್ ರೀ. ಇದು ಎಷ್ಟು ಹಾಕಿದ್ರೂ ಸಕ್ರೆ ಪುಡಿ ಹಾಕಿದ ಮೇಲೆ ಬರುವಂಥ ಟೇಸ್ಟ್ ಡಿಫ್ರೆಂಟಾಗೇ ಇರ್ತೈತಿ, ಸಖತ್ತಾಗಿರ್ತೈತಿ. ಅದಕ್ಕೆ ಸಕ್ರೆ ಪುಡಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಮಸ್ತ್ ಅವಲಕ್ಕಿ ಚೂಡ ರೆಡಿ ಆಗ್ತಾವೆ. ನಿಮಗೂ ಬೇಕಂದ್ರೆ ಮಾಡಿ ನೋಡಿರಿ, ನೀವು ಮಜಾ ಮಾಡಿರಿ, ಹಂಗೆ ಫಾಲೋ ಮಾಡಿರಿ.